ಯಾದಗಿರಿಯಲ್ಲಿ ಆರ್ಎಸ್ಎಸ್ ಶಾಂತಿ ಸಭೆ ವಿಫಲ ಹಿನ್ನೆಲೆ ಜಿಲ್ಲಾ ಮತ್ತು ತಾಲೂಕು ಆಡಳಿತಕ್ಕೆ ದೊಡ್ಡ ತಲೆನೋವಾಗಿದೆ. ಪಥಸಂಚಲನಕ್ಕೆ ಕೆಂಭಾವಿ ಪಟ್ಟಣ ಒಂದು ಕಡೆ ಸಿಂಗಾರಗೊಂಡಿದೆ. ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಅನ್ನುವಂತಹ ಫೈಟ್ ಶುರುವಾಗಿದೆ. ಎರಡು ಸಂಘಟನೆಗಳಿಂದ ಆರ್ಎಸ್ಎಸ್ ಪಥಸಂಚಲನ ಒಂದು ರೀತಿ ಕಗ್ಗಂಟಾಗಿದೆ. ನವೆಂಬರ್ 4ರಂದು ಪಟ್ಟಣದಲ್ಲಿ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಮನವಿಯನ್ನ ಮಾಡಲಾಗಿದೆ. ಅಂದ್ರೆ ನಾಳೆ ಪಥಸಂಚಲನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಪರ್ಮಿಷನ್ ಅನ್ನ ಕೇಳಿದ್ದಾರೆ. ದೊಣ್ಣೆ ಹಿಡಿದು ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಬಾರದು ಅಂತ ಹೇಳಿ ಇನ್ನೊಂದು ಕಡೆ ಕೆಡಿಎಸ್ಎಸ್ ಹೇಳ್ತಾ ಇರುವಂತದ್ದು. ಇನ್ನು ಅನುಮತಿಯನ್ನ ನೀಡಿದ್ರೆ ಅಂದೇ ನಮಗೆ ಅನುಮತಿಯನ್ನ ನೀಡಿ. ಅಂದ್ರೆ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಇದೀಗ ಇಬ್ಬರ ನಡುವೆ ನಡೀತಾ ಇರತಕ್ಕಂತ ಫೈಟ್ ಇದು. ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ನಡುವೆ ನಡೀತಾ ಇರುವಂತಹ ಒಂದು ವಾಗ್ದಾಳಿ ಇದು. ಅವರಿಗೆ ಅನುಮತಿಯನ್ನ ನೀಡಿದ್ರೆ ಅಂದೇ ನಮಗೂ ಕೂಡ ಪರ್ಮಿಷನ್ ಅನ್ನ ನೀಡಿ ಅಂತ ಹೇಳಿ ಇನ್ನೊಂದು ಕಡೆ ಹೇಳ್ತಾ ಇರುವಂತದ್ದು. ಸಂವಿಧಾನ ಪೀಠಿಕೆ ನೀಲಿ ಧ್ವಜ ಹಿಡಿದು ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಎರಡು ಸಂಘಟನೆಗಳ ನಡೆಯಿಂದಾಗಿ ಸ್ಥಳೀಯ ಆಡಳಿತಕ್ಕೆ ದೊಡ್ಡ ತಲೆನೋವಾಗಿದೆ. ಯಾಕಂತ ಹೇಳಿದ್ರೆ 4/11/2025 ಕೆಂಭಾವಿ ಪಟ್ಟಣದಲ್ಲಿ ಶಾಂತ ರೀತಿಯಾಗಿರ್ತಕ್ಕಂಥ ಕೆಂಭಾವಿ ಪಟ್ಟಣವನ್ನ ಕೋಮು ಭಾವನೆಯಿಂದ ಕೆರಳಿಸಬೇಕು, ಶಾಂತಿಯನ್ನು ಕದಡಬೇಕನ್ನೋ ಉದ್ದೇಶ ಇಟ್ಕೊಂಡು 100 ವರ್ಷ ಆಯಿತು ನಮ್ಮ ಸಂಘಟನೆ ಅಂತೇಳಿ RSS ಅಂತಕ್ಕಂಥ ಒಂದು ಸಂಘಟನೆಯವರು ನೋಂದಣಿ ಸಂಘವರು ಪಥಸಂಚಲನ ಮಾಡ್ತಾ ಇದ್ದಾರೆ. ಕೋಲುಗಳು ಹಿಡ್ಕೊಂಡು ಬಡಿಗಳು ಹಿಡ್ಕೊಂಡು ಸಿಟಿ ತುಂಬ ತಿರುಗಾಡಿ ಶಾಂತಿಯನ್ನು ಕದಡಬೇಕಂತ ಉದ್ದೇಶ ಇಟ್ಕೊಂಡು ಅವರು ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಕೆಂಭಾವಿ ಪಟ್ಟಣದ ಎಲ್ಲ ಸಾಮೂಹಿಕ ಸಂಘಟನೆಗಳ ವತಿಯಿಂದ ನಾವೆಲ್ಲರೂ ಸೇರಿ ಅವರ ವಿರುದ್ಧ 4/11/2025 ಕೂಡ ನಾವು ಕೂಡ ಭೀಮಾ ಪಥಸಂಚಲನ ಮಾಡ್ತಾ ಇದ್ದೀವಿ. ನಾವು ಸಂವಿಧಾನದ ಪೀಠಿಕೆ ಮತ್ತು ಭಾರತ ರಾಷ್ಟ್ರ ಧ್ವಜ ಏನಿದೆ ಧ್ವಜವನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಧ್ವಜ ಇಟ್ಕೊಂಡು ಪಥಸಂಚಲನ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಇದು ಶರಣರ ನಾಡು, ಶಾಂತಿಯ ಬೀಡು. ಈ ಪಟ್ಟಣದಲ್ಲಿ ಯಾವುದೇ ಒಂದು ಶಾಂತಿ ಕದರಲಕ್ಕೆ ಈ ಭೀಮ ಸೈನಿಕರು ಯಾವತ್ತೂ ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ಇವ್ರು ಹೇಳ್ತಾರೆ RSSನವರು 1925 ನಮ್ಮ ಸಂಘ ನೋಂದಣಿ ಆಯಿತು, ನಮ್ಮ ಸಂಘ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ. 100 ವರ್ಷ ಆಯಿತು ನಾವು ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಕೂಡ